ಏನೋ ಗೋಳು ನಿಂದು? ಎಲ್ಲ ಒಂದ್ ಕಡೆಯಿಂದ ಸರಿ ಮಾಡ್ಕೋತಾ ಬರ್ತಿದ್ದೀನಿ, ನಿಂದೇನ್ ಖ್ಯಾತೆ ಈಗ? ಯಾವನ್ ಸರ್ ಖ್ಯಾತೆ? ದಿನಕ್ಕೊಂದು ಆಟ ಶುರು ಮಾಡ್ತಿರೋದು ನೀವು. ರಾತ್ರಿ ಚಿತ್ರಕಥೆ ಚೇಂಜ್ ಆಗತ್ತೆ, ಕ್ಯಾರೆಕ್ಟರ್ಗಳು ಚೇಂಜ್ ಆಗತ್ತೆ, ಆದ್ರೆ ನಾನು ಕಾಮಿಡಿ ಮಾಡೋದು ಮಾತ್ರ ಚೇಂಜ್ ಆಗ್ಬಾರ್ದಲ್ವಾ? ಏನ್ ಅನ್ಕೊಂಡಿದ್ದೀರಾ ನನ್ನ? ಅದರಿಂದ ನಿನಗೇನೋ ತೊಂದ್ರೆ? ಓಹೋ, ಏನು ತೊಂದರೆ ಆಗಿಲ್ವಾ? ನೆನ್ನೆವರೆಗೂ ಅದ್ಯಾವುದೋ ಹುಡುಗಿನ ಕರ್ಕೊಂಬಂದು ಮದುವೆ ಆಗು ಅಂದ್ರೆ ನಾನು ಆ ಮೆಂಟ್ಲು ಕಾಟ ತಪ್ಪತ್ತಲ್ಲ ಅನ್ಬಿಟ್ಟು ಓಕೆ ಅಂದೆ. ಆದ್ರೆ ಈಗ ನೋಡಿದ್ರೆ ಅದೇ ಮೆಂಟ್ಲು ಅಂಜಲಿಗೆ ನನ್ನ ಕಟ್ಟಾಗಕ್ಕೆ ನೋಡ್ತಿದ್ದೀರಾ? ನೋಡು, ರೇಗಾಡ್ಬೇಡ. ನನಗೂ ತಲೆ ಕೆಟ್ಟೋಗಿದೆ. ನನ್ನ ಪರಿಸ್ಥಿತಿನೂ ಅರ್ಥ ಮಾಡ್ಕೊ. ನಿಮ್ ತಲೆ ಕೆಟ್ಟಿದೆ ಅಂತ ನನ್ನ ತಲೆ ಮೇಲೆ ಚಪ್ಪಟಿ ಕಲ್ಲು ಎತ್ತಾಕ್ಬಿಡ್ತೀರಾ? ಸಂಜು, ಪರಿಸ್ಥಿತಿ ತುಂಬಾ ಟೈಟ್ ಇದೆ. ಕ್ಷಣ ಕ್ಷಣಕ್ಕೂ ಪ್ಲಾನ್ ಚೇಂಜ್ ಆಗೋ ಹಾಗಾಗಿದೆ. ಏನು ಎತ್ತ ಎಲ್ಲ ಆಮೇಲೆ ಹೇಳ್ತೀನಿ, ಸುಮ್ಮನೆ ರಾಮಾಯಣ ಮಾಡಬೇಡ. ಹುಡುಗಿ ಯಾರೇ ಆಗಿದ್ರು ಇದು ಡೂಪ್ಲಿಕೇಟ್ ಮದುವೆನೇ ಸಂಜು. ನಿನಗೇನು ಡಿಫ್ರೆನ್ಸ್ ಆಗಲ್ಲ, ಟೆನ್ಷನ್ ಮಾಡ್ಕೋಬೇಡ. ಆದ್ರೆ ಆ ಅಂಜಲಿ ಇದೇ ರಿಯಲ್ ಮದುವೆ ಅಂತ ನನ್ನನ್ನು ಲಾಕ್ ಮಾಡಬಾರ್ದು ಅಷ್ಟೇ. ಆ ಥರ ಏನಾದ್ರು ಆದ್ರೆ ನಾನಂತೂ ಸುಮ್ಮನಿರಲ್ಲ. ಅದಕ್ಕೆ ನಾನು ಜವಾಬ್ದಾರಿ, ಆಯ್ತಾ? ನೋಡು, ನಮ್ಮ ಕೊಡವ ಸಂಪ್ರದಾಯದಲ್ಲಿ ಹುಡುಗಿ ಬಾಯಿಗೆ ಹಾಲು ಹಾಕಿದ್ರೆ ಮದುವೆ ಆದಂಗೆ. ನೀನು ಅದೊಂದು ಸಂಪ್ರದಾಯ ಲಾಯರು ಜನರಿಗೆ ಕಾಣಿಸೋ ಥರ ಮಾಡ್ಬಿಡು ಅಷ್ಟೇ. ಹಾಲು ಬಿಟ್ರೆ ಮದುವೆ ಆಗೋಗ್ಬಿಡುತ್ತೆ, ಅದನ್ನ ಎಲ್ರೆದ್ರಿಗೂ ಮಾಡ್ಬಿಡು. ಆಹಾ, ಎಷ್ಟು ಆರಾಮಾಗಿ ಹೇಳ್ಬಿಟ್ರಿ ಸರ್. ಆಮೇಲೆ ಆ ಪ್ರೂಫ್ ಫೋಟೋದಲ್ಲಿ ವಿಡಿಯೋದಲ್ಲಿ ಬಂದ್ಬಿಡ್ಲಿ. ಆಮೇಲೆ ನನಗೇನಾದ್ರೆ ನಿಮ್ಗೇನು? ನೋಡಿ ಸರ್, ಈ ಕೊಡವ ಸ್ಟೈಲ್ ಎಲ್ಲ ಬೇಕಾಗಿಲ್ಲ. ನನಗೆ ನಮ್ಮ ಬೆಂಗಳೂರು ಸ್ಟೈಲಲ್ಲಿ ಮದುವೆ ಮಾಡಿ. ನಾನು ತಾಳಿ ಕಟ್ಟೋ ಥರ ಹಿಂದ್ಗಡೆ ಕೈ ತಗೊಂಡು ಹೋಗ್ತೀನಿ, ನೀವೆಲ್ಲ ಹೇಳ್ಕೊಂಡು 3 ಗಂಟೆ ಹಾಕ್ಬಿಡಿ ಅಷ್ಟೇ. ಅಯ್ಯೋ, ಅದಕ್ಕೆ ಆ ಲಾಯರ್ ಒಪ್ಪೋದಾಗಿದ್ರೆ ನಾನು ಯಾಕೆ ಇಷ್ಟೊಂದು ತಲೆ ಕೆಡಿಸ್ಕೋತಿದ್ದೆ? ಬೆಂಗಳೂರು ಸ್ಟೈಲಲ್ಲಿ ಮದುವೆ ಅಂದ್ರೆ 150 ಪ್ರಶ್ನೆ ಕೇಳ್ತಾನೆ. ಸರಿ, ನೀವು ಕನ್ವಿನ್ಸ್ ಮಾಡಿ. ಆದಿತ್ಯ ಬೆಂಗಳೂರಲ್ಲಿ ಬೆಳೆದಿರೋ ಹುಡುಗ, ಅವನು ಆ ಕಡೆ ಮದುವೆನೇ ಇಷ್ಟಪಡ್ತಾನೆ ಅಂತ. ಆಮೇಲೆ ಇನ್ನೇನು, ಅಲ್ಲೇನಾದ್ರೂ ಅಕಸ್ಮಾತ್ ಎಡವಟ್ಟಾದ್ರೆ ನೀವು ನನ್ನ ಮೇಲೆ ಎತ್ತಾಕಿ, ನಾನು ನಿಮ್ಮ ಮೇಲೆ ಎತ್ತಾಕ್ತೀನಿ ಅಷ್ಟೇ. ಹಿಂಗೆ ನಾವೇ ಕಿತ್ತಾಡ್ಕೊಂಡು ಆ ಲಾಯರ್ಗೆ ಕನ್ಫ್ಯೂಸ್ ಮಾಡಿಸಿ ಹೆಂಗೋ ಮ್ಯಾನೇಜ್ ಮಾಡ್ಬಿಡೋಣ. ಆದ್ರೆ ಈ ಹಾಲು ಬಿಡೋ ಮದುವೆಗಂತೂ ನಾನು ಒಪ್ಕೊಳ್ಳಲ್ಲ ಸರ್. ಸರಿ, ಏನಾಗುತ್ತೋ ನೋಡೋಣ. ಅಲ್ಲಿ ಸಿಚುವೇಶನ್ ನೋಡಿ ಡಿಸೈಡ್ ಮಾಡು. ಒಂದು ನಿಮಿಷ. ಹಲೋ, सरोजराज निज मनु मुकुर सुधारी वर्णौ रघुबर विमल यशो दायक बलचारी हो।
ದೀನ ಬಂಧವೇ ನಮಃ. ಸರ್ವಲೋಕಚಾರಿಣೇ ಸರ್ವಮಂತ್ರ ಸ್ವರೂಪ ಕುಮಾರ ಬ್ರಹ್ಮಚಾರಿಣೇ ನಮಾಮಿ. ಓಂ ಚಂಚಲತ್ಪಲ ಓಂ ರಕ್ತಕುಂಡಲ ಓಂ ಚಿರಂಜೀವಿನೇ ನಮಾಮಿ. ಓಂ ಕೇಸರಿ ಸುತಾ ಮಹಾಬಲಂ ಪರಾಕ್ರಮಾಯ ಓಂ ರಾಮದೂತ ಮಹಾವೀರ ಆಂಜನೇಯ ರಾಮ ಭಕ್ತ ದೈತ್ಯಕಾರ್ಯ ಶ್ರೀಮದೇ ಮನೋಜ ಮಾರುತೇ. ದುಷ್ಯಂತ್ ಆದರೆ ಡ್ಯಾಡ್, ಇದು ಕಪ್ ಹಿಡಿಯೋ ಕೈ, ಚಿಪ್ ಹಿಡಿಯೋ ಹಾಗಾಗಬಾರ್ದು. ಏನು ಬರುತ್ತೋ ಬರಲಿ, ನೋಡೋಣ. ನಮ್ಮ ಪ್ಲ್ಯಾನಲ್ಲಿ ಹೋಗೋಣ, ಏನಂತೀರಾ? ದುಷ್ಯಂತ್ ಡ್ಯಾಡ್, ನೀವೇನು ಚಿಂತೆ ಮಾಡಬೇಡಿ, ಮಿಕ್ ವಿಷಯ ನನಗೆ ಬಿಡಿ, ನಾನು ನೋಡ್ಕೋತೀನಿ. ಏನಾಗ್ತಿದೆ? ನಂಗೇನಾಯ್ತು? ಅಯ್ಯೋ, ಮತ್ತೆ ಬರ್ತಾನೆ, ತಪ್ಪಿಸ್ಕೋಬೇಕು. ಎಲ್ಲಿ ಹೋಗ್ಲಿ ಈಗ? ಹೆಜ್ಜೆ ಎತ್ತಿಡಕ್ಕೂ ಆಗ್ತಿಲ್ವಲ್ಲ. ಮೈಯೆಲ್ಲ ಭಾರ. ಇಲ್ಲ ದುಷ್ಯಂತ್, ಸದ್ಯದ ಪರಿಸ್ಥಿತಿಲಿ ನಮಗೆ ಯಾವ ಪ್ಲ್ಯಾನು ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ. ಏನೋ ಮಾಡೋಕ್ಕೆ ಹೋಗಿ ಇನ್ನೇನೋ ಆಗೋ ಚಾನ್ಸೇ ಜಾಸ್ತಿ ಇದೆ. ಎಲ್ಲ ಕರೆಕ್ಟಾಗಿ ನಡೀತಾ ಇತ್ತು ಡ್ಯಾಡ್. ಮಿಸ್ ಆಗಿದ್ದು ನಿಮ್ಮ ತಂಗಿಯಿಂದ ಅಂಜಲಿ. ಅವಳ ಹೆಸರು ಎತ್ತಬೇಡ, ತಲೆಯಲ್ಲಿ ಇದ್ದಿದ್ದು ಆಫ್ ಆಗೋಗ್ಬೇಕು. ಅವಳ ಬಗ್ಗೆ ಮಾತಾಡಿ ಏನೂ ಪ್ರಯೋಜನ ಇಲ್ಲ. ಕೂಲ್ ಡ್ಯಾಡ್, ಕೂಲ್. ಡ್ಯಾಡ್, ನಾನು ಹೇಳಿದ ಪ್ಲ್ಯಾನ್ ಪ್ರಕಾರನೇ ಮಾಡಿದ್ರೆ ಮಿಸ್ ಆಗೋ ಚಾನ್ಸೇ ಇಲ್ಲ. ಬಟ್ ಅದನ್ನು ಮಾಡೋದಕ್ಕೆ ಬುದ್ಧಿ ಬೇಕು, ಜೊತೆಗೆ ಮೀಟ್ರು ಬೇಕು. ಇಂಟ್ರಡಕ್ಷನ್ ಕೊಡ್ತಾ ಕೂರೋಷ್ಟು ಟೈಮ್ ಇಲ್ಲ, ಮುಳುಗ್ತಾ ಇದ್ದೀವಿ. ಬೇಗ ಹೇಳು. ಕಿಡ್ನ್ಯಾಪ? ಯಾರು, ಸಂಜುನಾ? ಅವನನ್ನು ಕಿಡ್ನ್ಯಾಪ್ ಮಾಡಿ ಯಾರೋ ಲಾಭ ಡ್ಯಾಡ್? ಜೈ 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 ನಾಯಕ, ಜೈ ಜೈ ಅಧಿನಾಯಕ, ಜೈ ಮಂಗಳದಾಯಕ, ಜೈ ಜೈ ಜೈ. ಜೈ 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 ಪಾಲಕ, ಜೈ ಜೈ ಜನಸೇವಕ, ಜೈ